ಏನಣ್ಣ ಇವತ್ತು ರಾಜ್ಯದಿಂದ ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರಾದಂಥ ಮಿತ್ರರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ಹುಲಿ ನಾಯಕರವರ ಮಗಳು ಹೆಸರು ಅಂಬಿಕಾ ಹುಲಿ ನಾಯಕರ್ ಅಂತೇಳಿ ಅವರು ಕೂಡ ಬಂದಿದ್ದಾರೆ ವೀಕ್ಷಣೆಗೆ. ಎಲ್ಲರ ಅಭಿಪ್ರಾಯಗಳನ್ನು ಯಾರ್ಯಾರು ಪದಾಧಿಕಾರಿಗಳದಾರೋ 8 ತಾಲೂಕಿನಲ್ಲಿ 8 ಕ್ಷೇತ್ರದಲ್ಲಿ ಪದಾಧಿಕಾರಿಗಳ ಅಭಿಪ್ರಾಯವನ್ನು ಪಡೆದು ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ. ಅದನ್ನು ಕೇಂದ್ರ ಸರ್ಕಾರ ಕಳಿಸ್ಕೊಡ್ತಾರೆ. ಟಿವಿ ಬಂದ್ಮೇಲೆ ನಾನು ಹೇಳ್ತೀನಿ ನಿಮಗೆ. ಅಲ್ಲಪ್ಪ, ಯಾರೋ ಒಬ್ಬ ಎಂಪಿಗೆ ಸೆಕೆಂಡ್ ಲಿಸ್ಟ್ ಫಸ್ಟ್ ಲಿಸ್ಟ್ ಗೊತ್ತಾಗುತ್ತೆ, ರಾಜ್ಯ ಅಧ್ಯಕ್ಷರಿಗೆ ಗೊತ್ತಾಗಲ್ಲ, ಅಲ್ಲಿರೋರಿಗೆ ಗೊತ್ತಾಗಲ್ಲ. ನೀವು ಸೆಕೆಂಡ್ ಲಿಸ್ಟ್ ಯಾವ ಬರ್ತದೆ ಅಂತ ಕೇಳಿದ್ರೆ ಏನು ಹೇಳೋಣ? ಅಲ್ಲ ಸರ್, ಈಗ 150 ಜನರಲ್ಲಿ ರಾಜ್ಯದ ಯಾವುದು ಹೆಸರು ಅನೌನ್ಸ್ ಆಗಿಲ್ಲ. 195 ಅಲ್ಲ, ಅವ್ರು ಇನ್ನೂ ಭಾಳ ರಾಜ್ಯದ, ಇದೊಂದೇ ರಾಜ್ಯ ಅಲ್ಲ, ಯಾವ ತಗೊಂಡ್ರೆ ಅದರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಒಂದೊಂದೇ ಸ್ಟೆಪ್ ತಗೊಂತಾರೆ. ಮೈತ್ರಿ ಆದ್ಮೇಲೆ ರಾಜ್ಯಕ್ಕೆ ಬಿಡುಗಡೆ ಆಗೋದು ಗೊತ್ತಿಲ್ಲ. ಮೈತ್ರಿ ಎಲ್ಲ ಭಾಳ ದಿವಸ ಆಗಿದೆ, ಅದರದ್ದು ಅವರಿಗೆ ಗೊತ್ತು, ಕುಮಾರಸ್ವಾಮಿ ಅವರಿಗೆ ಮತ್ತು ರಾಷ್ಟ್ರ ಅಧ್ಯಕ್ಷ ಅಂತ ನಡ್ಡಾಜಿ ಅವರಿಗೆ ಗೊತ್ತು, ನನಗೇನು ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ, ವೆಯ್ಟ್ ಆ್ಯಂಡ್ ಸಿ. ನಮ್ಮ ರಾಮಣ್ಣ ಹೆಂಗೆ ಹೇಳ್ತಾ ನಂಗೆ ಕೇಳ್ತೀನಿ. ಟಿಕೆಟ್ ಅವರೇ ರಾಮಚಂದ್ರ ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ತಾನೆ. ಭಾಳ ವರ್ಷ ಆಯ್ತು ಆದಾಗ ಹಂಗನ್ಸುತ್ತೆ, ಗಂಡ ಹೆಂಡತಿ ಭಾಳ ವರ್ಷ ಇರ್ತಾರೆ ಕೂಡ್ಕೊಂಡು, ಅವು ಬೇರೆ ನೋಡ್ಕೊಳಂಗೆ ಆಗುತ್ತೆ. ಹಂಗಾಗಿದೆ ಅಷ್ಟೇ. ರಾತ್ರಿ ಒಂದು ಸಭೆ ಏನೋ ಮಾಡಿದ್ದಾರೆ ಅಂತ. ಯಾರು? ರಾತ್ರಿ ಒಂದು ಮೀಟಿಂಗ್ ಆಗಿದೆ ಎಸ್ ರವೀಂದ್ರನಾಥ್ ಮನೆಯಲ್ಲಿ. ಗೊತ್ತಿಲ್ಲಪ್ಪ, ನಾನು ಯಾವುದೂ ಮೀಟಿಂಗ್ ಮಾಡಿಲ್ಲ, ಯಾರಿಗೂ ಏನು ಹೇಳಿಲ್ಲ. ಅಥವಾ ಅಲ್ಲಿ ಮೀಟಿಂಗ್ ಹೋಗ್ಬೇಡ್ರಿ ಅಂತಲೂ ಹೇಳಿಲ್ಲ, ಇಲ್ಲಿ ಬರ್ರಿ ಅಂತಲೂ ಕರೆದಿಲ್ಲ. ಅದೆಲ್ಲ ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು ನೋಡ್ಕೊಂತಾರೆ. ಅದಕ್ಕೆ ಯಾಕೆ ನಾನು ತಲೆ ಕೆಡಿಸ್ಕೊಂಡು, ನಮ್ಮ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ ಕಾರ್ಯಕರ್ತ ಅಷ್ಟೇ. ಅದು ಅವ್ರಿಗೆ ಬಿಟ್ಟಿದ್ದು, ನನಗಲ್ಲ. ಹಣೆಯ ಬಿಟ್ಟಿದ್ದು ರಾಜ್ಯ ರಾಷ್ಟ್ರ ನಾಯಕರಿಗೆ. ಯಾರಿಗೆ ಕೊಟ್ಟರು ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತೀನಿ ನಾನು. ಯಾರು? ನಾನು ಯಾರಿಗೂ ಕೇಳಿಲ್ಲ, ಯಾರಿಗೂ ಏನು ಹೇಳಿಲ್ಲ. ನಾನು ಯಾರು ಕೇಳಿಲ್ಲ ಅಂತ ಹೇಳಿನಲ್ಲಪ್ಪ. ಅದು ಅವ್ರ ತೀರ್ಮಾನ ಕೇಳಲಿ, ನನ್ನ ಹೇಳ್ತೀನಿ. ಅನೌನ್ಸ್ ಆದ ನೋಡ್ಕೊಂಡು ನಾನು ಅವತ್ತು ಹೇಳ್ತೀನಿ ಏನು ಅಂತ. ಏನಿಲ್ಲ, ಗೊಂದಲ ಆಗಿಲ್ಲ. ಕಾರ್ಯಕರ್ತರಲ್ಲಿ ಭಾಳ ಚೆನ್ನಾಗದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ಕೊಡ್ತಾರೆ. 2.5 ಲಕ್ಷ ಮತದಿಂದ ಗೆಲ್ಲಿಸ್ತಾರೆ, ತೊಂದರೆ ಇಲ್ಲ. ಅಭ್ಯರ್ಥಿ ಯಾರಿಗೆ ಕೊಟ್ಟರು ಗೆಲ್ಲಿಸ್ತಾರೆ ಅವರು. ಇಲ್ಲಪ್ಪ, ಕನ್ಫ್ಯೂಸ್ ಏನಿಲ್ಲ. ನಾನು ಭಾಳ ಕ್ಲಿಯರ್ ಆಗಿದ್ದೀನಿ. ರಾಜ್ಯ ನಾಯಕರು, ರಾಷ್ಟ್ರ ನಾಯಕರ ಹತ್ರ ಮಾತಾಡಿದ್ದೀನಿ, ಕ್ಲಿಯರ್ ಆಗಿದ್ದೀನಿ. ಅವ್ರು ಏನು ಹೇಳ್ತಾರೆ ನಾನು ಕೆಲಸ ಮಾಡ್ತೀನಿ.